ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಇದು ಮಾರ್ನಿಂಗ್ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸನ್ರೈಸಲ್ಲಿ ತೋರಿಸ್ತೀನಿ, ತುಂಬ ಚೆನ್ನಾಗಿದೆ. ನೋಡಿ, ಕೊನೆಗೂ ಇನ್ನು ಬಂದ್ಬಿಟ್ಟ ನೋಡಿ. ನಾನು ಎಷ್ಟು ಓಡಿಸಿದ್ರೂ ಬಂದ್ಬಿಟ್ಟ ಕೊನೆಗೆ. ಏಯ್, ಯಾಕೋ ಬಂದೆ? ಯಾಕೆ ಬಂದೆ? ಹಾಂ, ಅಲ್ಲಿ ನೋಡಿ ಇನ್ನೊಂದು ಹೆಂಗೆ ಬರ್ತಾಯಿದೆ ನೋಡಿ. ಅಲ್ಲಿ ನೋಡಿ, ತೋರಿಸ್ತೀನಿ, ಇದು ಬರ್ತಾಯಿದ್ದಾನೆ. ಅಲ್ಲಿ ನೋಡಿ ಹೆಂಗೆ ಬರ್ತಾಯಿದ್ದಾನೆ, ಬಿಳಿಯ ಕರಿಯ. ಯಾಯ್ ನೋಡಿ ಏನು ಸ್ಟೈಲಾಗಿ ಬಂದು ಮನ್ಕೊಂಡದ್ದು ನೋಡಿ, ಮನ್ಕೊಂಡದ್ದ. ಇವರು ಬಿಟ್ಟಿರಲ್ಲ ಫ್ರೆಂಡ್ಸ್ನೆಲ್ಲ, ಎಲ್ಲೋದ್ರೂ ಇಂಚರೇನೆ ಬರ್ತಾರೆ. ಆದ್ರೂ ಪ್ರಾಣಿಗಳಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ, ನನ್ನ ಅನುಭವ. ಸೊ ಇವ್ರು ಕೊಡೋ ಖುಷಿ ನಮಗೆ ಮನುಷ್ಯರು ಕೊಡೋದ್ರಲ್ಲಿ 100 ಪಟ್ಟು ಕಮ್ಮಿನೇ. ಇವರು ಒಳ್ಳೆ ಮನಸ್ಸು, ಇವ್ರ ಆತ್ಮ ಎಲ್ಲ ಪ್ಯೂರ್ ಅಂತಲೇ ಹೇಳ್ಬೋದು. ಸೊ ಏನಿವೆ, ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಸನ್ರೈಸ್ ತೋರಿಸ್ತೀನಿ ನಿಮಗೆ. ನೋಡಿ, ಕಾಣಿಸುತ್ತಾ? ಸೊ ಸನ್ರೈಸಲ್ಲಿ ಕಾಣಿಸುತ್ತೆ ಅಂದ್ಕೊಂಡಿದ್ವಿ. ನೋಡಿ, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಕಾಣಿಸುತ್ತೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ವಾ? ಸೂಪರಾಗಿದೆ. ಈಗ ನನ್ನ ಮಗನಿಗೆ ಇನ್ನೂ ಗೊತ್ತಾ ಫ್ರೆಂಡ್ಸ್, ಮಸಾಲ ಚಿತ್ರಾನ್ನ ಕೇಳಿದ್ದಾನೆ. ಮಸಾಲ ಚಿತ್ರಾನ್ನ ಮಾಡ್ಕೊಡ್ಬೇಕು ಅಂತ ನೋಡೋಣ. ಈಗ ಟ್ರೈ ಮಾಡ್ತೀನಿ. ತುಂಬ ತಲೆನೋವು ಫ್ರೆಂಡ್ಸ್, ಯಾಕೆ ಅಂತ ಗೊತ್ತಿಲ್ಲ. ಶಾಂಪು ಚೇಂಜ್ ಮಾಡಿದೆ. ಒಂಥರ ಆಯುರ್ವೇದಿಕ್, ನನ್ನ ಮಗಳಿಗೆ ಏರ್ ಫಾಲ್ ಆಗ್ತಿತ್ತು ಅಂತ ಶಾಂಪೂನ್ ಚೇಂಜ್ ಮಾಡಿದೆ. ಅದಕ್ಕೋ ಏನೋ ಗೊತ್ತಿಲ್ಲ, ತುಂಬ ಕೂದಲು ಉದುರುತ್ತಾ ಇದೆ. ಒಂದು ತಲೆ ತುಂಬ ನೋವು, ರಾತ್ರಿಲ್ಲ ತಲೆನೋವು. ವಿಕ್ಸ್ ತಿಕ್ಕೊಂಡು ಮನ್ಕೊಂಡ್ರು ಕಮ್ಮಿ ಆಗಿಲ್ಲ. ನೋಡೋಣ ಈಗ ಸ್ವಲ್ಪ ಟಿಫನ್ ಮಾಡ್ಬಿಟ್ಟು ಮಾತ್ರೆ ಮುಗಿಸ್ಕೊಂಡು ಮನ್ಕೊಂಡ್ಬಿಡ್ತೀನಿ. ಸೊ ತೋಟದ ಕೆಲಸ ಎಲ್ಲ ಆಯಿತು. ನಿಮಗೆ ತೋಟದ ಕೆಲಸದಲ್ಲಿ ಏನಾದ್ರು ಆಸಕ್ತಿ ಇದ್ದರೆ, ನಮ್ಮ ಹಸುಗಳ ಬಗ್ಗೆ, ನಮ್ಮ ತೋಟದ ಬಗ್ಗೆ ಗೊತ್ತಿರುವಷ್ಟು, ನಿಮಗೇನು ಗೊತ್ತಿದೆ ನನ್ನ ವೀಡಿಯೋದಲ್ಲಿ ನೋಡೋದನ್ನ ಕಮೆಂಟ್ ಮಾಡಿ. ನಾನು ಕರೆಯಷ್ಟು ನಿಮಗೆ ವೀಡಿಯೋ ಮಾಡಿ ಎಡಿಟ್ ಮಾಡಾಕ್ತೀನಿ, ಸರಿನಾ? ಇವನ ಜೊತೆಲೇ ಕರಿಯಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಸೂಪರ್ ಅನ್ಬೋದು. ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್, ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಲೈನ್ ಮೇಲೆ ಅಕ್ಕಿಗಳು ತುಂಬ ಕುತ್ಕೊತಾ ಇದ್ದಾವೆ. ಇವತ್ತು 2 ಕೂತಿದೆ. ಡೈಲಿ ಅದನ್ನೇ ನೋಡ್ತಾ ಇದೆ. ಬಂದಾಗ ಇಷ್ಟೊತ್ತಿಗೆಲ್ಲ ಫುಲ್ ಲೈನ್ ಕಂಬದ್ದು ಉದ್ದಕ್ಕೂ ಕೂತ್ಕೊಳ್ಳುವ ಫ್ರೆಂಡ್ಸ್ ಅಕ್ಕಿಗಳು. ಎಷ್ಟು ಚೆನ್ನಾಗಿ ಚಿಲಪಿಲ್ಲ ಅನ್ನೋ. ಇವತ್ತೇ ಇಲ್ಲ. ನಮ್ಮ ಕಿರಣ ಹಸುಗಳೆಲ್ಲ ಕಟ್ಟಾಕ್ಬಿಟ್ಟು ಹೋಗೋನೆ ನೋಡಿ. ಎಲ್ಲೋದ್ರೂ ಬಿಡಲ್ರು ಇವರು. ಫೈನಲಿ ಸನ್ರೈಸ್ ಈ ಥರ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅದು ಇನ್ನೂ ಸ್ವಲ್ಪ ವೀಡಿಯೋ ಮಾಡಲ ಅನಿಸುತ್ತೆ ಫ್ರೆಂಡ್ಸ್. ಕೊನೆಗೆ ನಮ್ಮ ಮನೆಗೆ ತಲುಪುತ್ತಿ. ನಮ್ಮ ಮನೆ ಅದು ನೋಡಿ. ಹೇಯ್ ಬೈಲಿ ಇಲ್ಲಿ ನೋಡಿ. ಅವ್ರಿಗೆ ಗೊತ್ತು ನಮ್ಮ ಮನೆ ಯಾವುದು ಅಂತ. ನಾನೇನು ಕರ್ಕೋಗೋಷ್ಟೇ ಇಲ್ಲ, ಅವರೇ ಹೋಯ್ತಾರೆ. ಅಷ್ಟೊಂದು ಕೂತಿದೆ, ಚಿಲಿಪಿಲಿ ಅಂತ ಓಡಿಸ್ಬಿಡ್ತಾರೆ. ಸೊ ನನ್ನ ಮಗ ಇನ್ನೂ ಫೈನಲಿ ಮನಗಿದ್ದಾನೆ ಫ್ರೆಂಡ್ಸ್. ಯಶು ಗುಡ್ ಮಾರ್ನಿಂಗ್. ಏನು ಇವತ್ತಿಂದ ಮನಗಿದೆಯಲ್ಲ? ಹಾಂ, ಮನ್ಕೋ, ಇನ್ನಷ್ಟು 10 ನಿಮಿಷ ಮನ್ಕೊಂಡು ಇದ್ದೆ. ದೇವ್ರ ಮನೆ ನೋಡು, ದೇವ್ರ ಫೋಟೋ ನೋಡಪ್ಪ. ನಾನು ಬಂದೆ ತೋಟದಿಂದ ಆಗಲೇ. ಈಗ ಟಿಫನ್ ಮಾಡ್ತೀನಿ, ಆಯಿತಾ? ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನಮ್ಮ ದೊಡ್ಡಮ್ಮ. ಸೊ ಈಗ ಕಾಫಿ ಮಾಡಿ, ಸ್ವಲ್ಪ ತಲೆ ಪ್ರೀತ ನೋಯ್ತಾ ಇದೆ. ಕಾಫಿ ಮಾಡಿಬಿಟ್ಟು ಪಟ್ಟಂತ ಈಗ ಚಿತ್ರಾನ್ನ, ಅವನಿಗೆ ಮಸಾಲೆ ಚಿತ್ರಾನ್ನ ಕೇಳ್ಕೊಂಡಿದ್ದಾನೆ. ಸೊ ಮಸಾಲೆ ಚಿತ್ರಾನ್ನ ರೆಡಿ ಮಾಡೋಣ ಬನ್ನಿ. ಫಸ್ಟು ತಲೆನೋವು ಮಾತ್ರೆ ನುಂಗಬೇಕಿಲ್ಲ ಅಂದರೆ ಕೆಲಸನೇ ಆಗಲ್ಲ ಫ್ರೆಂಡ್ಸ್. ಮಾಡ್ಬಿಡೋಣ ಬೇಕು. ಸೊ ಫೈನಲಿ ಫ್ರೆಂಡ್ಸ್, ನಾನು ಬಿಸಿನೀರು ಕಾಯಿಸಿಟ್ಟೆ. ಯಾಕೆ ಅಂತಂದರೆ
ಒಂಥರ ಮೈಂಡೆಲ್ಲ ತಲೆನೋವಿಗೆ ಮೈಂಡ್ ಏನಾಗುತ್ತೋ ಏನು ನೋಡ್ತಾ ಇದೆ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಒಂಥರ ತಲೆ ಸುತ್ತ ಬಂದಂಗೆ ಆಗೋದು, ಒಂಥರ ವಾಮಿಟ್ ಬಂದಂಗೆ ಆಗೋದು. ಏನಪ್ಪ ಅಂದರೆ ಬೆಳಗ್ಗೆನೇ ಮನ್ಕೊಂಬಿಟ್ರೆ ಅದೇ ಇದಾಗುತ್ತೆ ಅಂತ ಸಂಕಟಕ್ಕೆ ಅಂದರೆ ಡೈಲಿ ತೋಟದಿಂದ ಬಂದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ. ಅಂದರೆ ಏನು ಹೋಗ್ಬೇಕಾದ್ರೆ ಒಂದು ಗ್ಲಾಸ್ ಬಿಸಿನೀರು ಏನೂ ಕುಡಿತಿರಲ್ಲ. ಮುಖ ಸ್ವಲ್ಪ ನೀರು ಹಾಕ್ಕೊಂಡು ಹೊರಡ್ತಾ ಇರೋದೆ. ಅಲ್ಲಿಂದ ಬಂದು ಒಂದು ಗ್ಲಾಸ್ ನೀರು ಕುಡ್ಕೊಂಡು ಆಮೇಲೆ ನಾನು ಟಿಫನ್ ರೆಡಿ ಮಾಡ್ತೀನಿ. ನನಗೆ ಮತ್ತೆ ಒಂದು ಏನು ಅಭ್ಯಾಸ ಅಂತಂದರೆ ನನಗೆ ನೀರು ಏನಾದ್ರು ಒಂದು ಸಣ್ಣ ಪುಟ್ಟ ತಿನ್ನೋದಾದರೆ ನಾನು ಅಲ್ಲಿ ನಿಂತ್ಕೊಂಡು ಕಿಟಕಿ ಹತ್ರ ನೋಡ್ಕೊಂಡು ತಿಂತೀನಿ ಫ್ರೆಂಡ್ಸ್. ಅಲ್ಲಿ ಏನು ಗೊತ್ತಾ, ವ್ಯೂ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಅಂತ ಏನಿಲ್ಲ, ಯಾವಾಗ ನೋಡಿದ್ರು ಅಷ್ಟೇ. ಯಾಕೆಂದರೆ ಅಲ್ಲಿ ಹಿಂದೆಗಡೆ ತೆಂಗಿನ ತೋಟ ಇದೆ, ಮತ್ತು ನವಿಲುಗಳು ತುಂಬ ಇದೆ. ಮತ್ತು ಏನಂದರೆ ಪಕ್ಷಿಗಳೆಲ್ಲ ಕಿಚಪಿಚಿ ಅಂತ ಇರ್ತವೆ. ನಾನು ಅಲ್ಲಿ ಬರಬೇಕಾದ್ರೆ ತೋರಿಸ್ತೀನಿ ನಿಮಗೆ. ತುಂಬ ಕಿಚಪಿಚಿ ಸೌಂಡ್, ಬೆಳಗ್ಗೆ ಸೌಂಡ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ನಾಯಿಗಳು ತುಂಬ ಇದೆ, ಇಲ್ಲ ಅಂದರೆ ಒಂದು 25-35 ನಾಯಿ ಇದೆ ಇಂಚರೆ ಹಿಂದೆಗಡೆ. ಸೊ ಹಂಗಾಗಿ ಏನು ಮಾಡ್ತೀನಿ, ಅವೆಲ್ಲ ನೋಡೋಕೆ ನನಗೆ ಇಷ್ಟ. ನನಗೆ ಅದೇನಂತ ಗೊತ್ತಿಲ್ಲ, ಪ್ರಾಣಿಗಳು ನನಗೆ ಮೊದಲೇ ಇಷ್ಟ. ಹಂಗಾಗಿ ಅದು ನೋಡೋಕೆ ಇಷ್ಟ. ಅವೇನೇ ಬೊಗಳಿ ಅವೇನೇ ಮಾಡಲಿ, ರಾತ್ರಿ ಹೊತ್ತಂತೂ ನಿದ್ದೆನೇ ಕೊಡೋಲ್ಲ ಫ್ರೆಂಡ್ಸ್. ಆದರೂ ನನಗೆ ಅವೆಲ್ಲ ಇಷ್ಟ. ಹಾಗಾಗಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ. ನೋಡ್ತಾ ಒಂದು 10 ನಿಮಿಷ ಟೀ ಕುಡಿತಾನೋ ಕಾಫಿ ಕುಡಿತಾನೋ, ಇಲ್ಲ ಅಲ್ಲಿ ಕುತ್ಕೊತಾನೋ ಒಂಚೂರು ನಾನು ಟೈಮ್ ಪಾಸ್ ಮಾಡ್ತೀನಿ. ಸರಿ ಅಂದ್ಬಿಟ್ಟು ಬಿಸಿನೀರೆಲ್ಲ ಕುಡ್ದಾಯಿತು. ನಾನೇನು ಮಾಡಿದೆ, ಟೀ ಇಟ್ಟಿದ್ನಲ್ವ, ಟೀ ಅಂತ ಮಾಡ್ತಾ ಇರಲಿ ಅಂದ್ಬಿಟ್ಟು. ಯಾಕೆಂದರೆ ಟೀ ಅಂದರೆ ನನ್ನ ಮಕ್ಕಳು ಯಾವುದೊಂದು ಇದೆ ಅಂದರೆ ಅದನ್ನೇ ಕುಡಿಯೋಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನೂ ಕುಡಿಯೋಲ್ಲ. ಇನ್ನೇನಾದ್ರು ಬೂಸ್ಟು ಹಾರ್ಲಿಕ್ಸ್ ಹಾಕೋರವ್ರಿಗೆ ಅವನಿಗೆ ಕಫ ಬಂದುಬಿಡುತ್ತೆ, ಜಾಸ್ತಿ ಕಫ ಕಟ್ಕೊಂಡ್ಬಿಡುತ್ತೆ. ಅವ್ನಿಗೆ ಅಡ್ಜಸ್ಟೇ ಆಗೋಲ್ಲ. ಹಾಲು ಕುಡಿಯೋದು ಸ್ವಲ್ಪ ಕುಡಿತಾನೆ, ಇಲ್ಲ ಅಂದರೆ ನಂತರ ಕಾಫಿ ಕುಡಿತಾನೆ. ಇಲ್ಲಾಂದರೆ ಬಟ್ ಟೀ ಕುಡಿದ್ರೆ, ಇಲ್ಲಾಂದರೆ ಕುಡಿಯೋಲ್ಲ. ಇಲ್ಲಾಂದರೆ ಏನೂ ಕುಡಿಯೋಲ್ಲ ಫ್ರೆಂಡ್ಸ್, ಆ ಥರ. ನನ್ನ ಮಗಳಂತೂ ಕುಡಿಯೋದೇ ಇಲ್ಲ ಪಾಪ. 6 ಗಂಟೆಗೆ ಹೊಂಟೋಗುತ್ತೆ. ಯಾವ್ದು ಬೆಳಗ್ಗೆ ಟೈಮು ನಾನು ಬಿಟ್ಬಿಟ್ಟು ಬಂದು, ಅವ್ರ ಅಪ್ಪ ಇಲ್ಲ ಅಂದಾಗ ನಾನು ಬಿಟ್ಬಿಟ್ಟು ಬಂದು ಹೋಗುತ್ತೆ ಪಾಪ. ಕುಡಿ ಅಂದರೆ ಕುಡಿಯೋಲ್ಲ. ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಸ್ವಲ್ಪ ರೈಸ್ಗೆ ಇಟ್ಬಿಟ್ಟು, ರೈಸ್ಗೆ ಅಂದರೆ ಮಾಮೂಲಿ ಅವನು ಹೇಳಿದ್ನಲ್ವ, 1-2-3 ಜನ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಐಡಿಯಾ ಮಾಡಿದೆ. ಬಟ್ ಇಲ್ಲ ತಡಿಯಪ್ಪ, ಸ್ವಲ್ಪ ರೈಸ್ ಜಾಸ್ತಿ ಮಾಡೇ ಬಿಡೋಣ ಅಂದ್ಬಿಟ್ಟು ಮಾಮೂಲಿ ಒಂದು ಟೈಮ್ಗೆ ಎಲ್ಲರಿಗೂ ಆಗೋ ರೈಸ್ ಇಟ್ಬಿಟ್ಟು ಟೀ ಕುಡ್ಕೊಂಬಿಡೋಣ ಅಂತ ಟೀ ಕುಡ್ಕೊಂಡು ನಿಂತ್ಕೊಂಡೆ. ಟೀ ಕುಡ್ದಾದ್ಮೇಲೆ ಪಟ್ಪಟ ಅಂತ ನನಗೆ ಅದ್ರ ಇಂಗ್ರೀಡಿಯೆಂಟ್ಸ್ ತೋರಿಸಿಲ್ಲ ಫ್ರೆಂಡ್ಸ್. ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ನಾನು ಯಾವ ಥರ ಮಾಡ್ತೀನಿ ನಮ್ಮನೆ ಅಡುಗೆ ಅಂದರೆ, ನಾನು ಜಾಸ್ತಿ ಸ್ಟೈಲಿಶಾಗಿ ಏನು ಮಾಡಲ್ಲ, ನಾಟಿ ಸ್ಟೈಲ್. ಹಳ್ಳೀಲಿ ಯಾವ ಥರ ನಾರ್ಮಲ್ ಅಂದರೆ ಓಕೆ ಅಂತ 100 ಓಕೆನೇ ಇರುತ್ತೆ. ಬಟ್ ಹೆವಿ ಡಿಫ್ರೆಂಟಾಗಿ ಹೀಗೇ ಇರಬೇಕು ಈ ಥರ ಏನು ಬೆಣ್ಣೆ ತುಪ್ಪ ಎಲ್ಲ ಹಾಕಿ ಯೂಸ್ ಮಾಡ್ತೀನಿ. ಬಟ್ ಏನಂತಾರೆ, ಕೆಲವೊಂದು ಇದೇ ಇರುತ್ತಲ್ಲ, ಏನಪ್ಪ ಹೇಳೋಕ್ಕೆ ಬರ್ತಾಯಿಲ್ಲ, ಸಾರಿ. ಬಟ್ ನೆನಪು ಬರ್ತಾಯಿಲ್ಲ. ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳು ಜಾಸ್ತಿ ಯೂಸ್ ಮಾಡಲ್ಲ ನಾನು. ಹಾಗಾಗಿ ನಾನು ಜಾಸ್ತಿ ಎಷ್ಟು ನಮ್ಮಲ್ಲಿ ಯಾವ ಥರ ನಾರ್ಮಲಾಗಿ ಪಟ್ಟಂತ ಯಾವುದಿರುತ್ತೋ ಅದನ್ನು ಹಾಕಿ ಮಾಡಬೇಕು ಅನ್ನೋದನ್ನ ಮ್ಯಾನೇಜ್ ಮಾಡ್ತೀನಿ. ಬೇಕು ಅಂತ ತರಿಸ್ತೀನಿ. ಪನ್ನೀರ್ ನೆನಪತ್ರೆ ಪನ್ನೀರಾಗಲಿ ಅವೆಲ್ಲ ಮಾಡ್ತೀನಿ. ಬಟ್ ರೇರು, ಜಾಸ್ತಿ ಮಾಡಲ್ಲ. ಹಾಗಾಗಿ ಫೈನಲಿ ಇಷ್ಟು ಮಾಡಿದೆ, ಎತ್ತಿಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಟ್ಟಿದ್ದೀನಿ. ಇದನ್ನು ಅನ್ನಕ್ಕೆ ರೈಸ್ ಹಾಕಿ ಕಲ್ಸರು ತುಂಬ ಟೇಸ್ಟಿಯಾಗಿತ್ತು. ನನ್ನ ಮಗಳು ಅಂತಿದ್ಲು ಸ್ಕೂಲಿಂದ ಬಂದಮೇಲೆ, ಮಮ್ಮಿ ತುಂಬ ಚೆನ್ನಾಗಿ ಮಾಡಿದ್ದೆ ಮಮ್ಮಿ ಅಂತಿದ್ಲು. ಹಂಗಾಗಿ ಇದನ್ನು ನೆನ್ನೆ ಮಾಡಿದ ವೀಡಿಯೋ ಅಲ್ವ, ಅದಕ್ಕೆ ಇವತ್ತು ವಾಯ್ಸ್ ಓವರ್ ಕೊಡ್ತೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿತ್ತು ಅಂತ. ಅವ್ಳಿಗೆ ಹೇಳಿರಲಿಲ್ಲ ನಾನು ಇದನ್ನು ಮಾಡ್ತೀನಿ ಅಂತ. ಹಂಗೂ ರೇಗಿಸ್ತಾಯಿದ್ಲು, ಮಗ ಹೇಳಿದ್ದಕ್ಕೆಲ್ಲ ಮಾಡ್ತೀಯ ಮಮ್ಮಿ ನಾನು ಹೇಳಿದ್ರಿಗೆ ಏನೂ ಮಾಡಲ್ಲ ಅಂತ ರೇಗಿಸ್ತಾಯಿದ್ಲು. ಸೊ ಫೈನಲಿ ನನಗೇನಪ್ಪ ಅಂದರೆ ಅವ್ರ ಲಂಚ್ ಬಾಕ್ಸ್ ಕಟ್ಟಬೇಕು ಮೇಯ್ನಾಗಿ. ನನಗೆ ಕರೆಕ್ಟಾಗಿ 8 ಗಂಟೆ ಅಷ್ಟರೊಳಗೆ ಅವ್ರ ಲಂಚ್ ಬಾಕ್ಸ್ ಕಟ್ಟಬೇಕು ಇಬ್ಬರದ್ದು. ಅವಳು ಬೆಳಗ್ಗೆ ಹೋದ್ರಿನ ಬದಲು ಸಾಯಂಕಾಲನೇ ಅಲ್ವಾ, ಅವಳಿಗೆ ಟಿಫನ್ನು ಕಟ್ಟಬೇಕು ಮತ್ತು ಲಂಚ್ 2 ಟೈಮ್ ಕಟ್ಟಬೇಕು. ಇವನಿಗೆ ಟಿಫನ್ ಇಲ್ಲೇ ಮಾಡ್ತಾನೆ, ಲಂಚ್ ಕಟ್ಟಬೇಕು. ಸೊ ಹಂಗಾಗಿ 2 ಕಟ್ಟೋಷ್ಟು ನನಗೆ ಅದೇ ಜೀವ ಹಿಂಗೆ ಅಂತ ಇರುತ್ತೆ, ಎಲ್ಲಿ ವ್ಯಾನ್ ಬಂದುಬಿಡುತ್ತೋ ಅಂತ. ಯಾಕೆಂದ್ರೆ ಪಕ್ಕದ ಮನೆ ಹುಡುಗಿ ಅದೇ ಸ್ಕೂಲ್ಗೆ ಹೋಗ್ತು, ನಮ್ಮ ಸ್ಮಿತಾ ಸ್ಕೂಲ್ಗೆ. ಹಂಗಾಗಿ ಅವಳು ಸ್ವಲ್ಪ ಕ್ಯಾರಿ ಮಾಡ್ತಾಳೆ, ಕೊಟ್ಟು ಕಳಿಸ್ತಾಳೆ. ಸೊ ಫೈನಲಿ ಹೋಗೋಣ ಸರಿ, ಇದೆಲ್ಲ ಆಯಿತು. ಟಿಫನ್ ಎಲ್ಲ ಕೊಟ್ವಿ. ಟಿಫನ್ ನೋಡಿ ಎಲ್ಲ ಲಂಚ್ ಬಾಕ್ಸ್ ನಂಗೆ ಸಮಾಧಾನ ಆಯಿತು. ಆಮೇಲೆ ಮತ್ತೆ ಅಲ್ಲೊಂದು ಪರಂಗಿ ಹಣ್ಣಿತ್ತು ನೋಡಿ ತೋರಿಸ್ತಾ ಇದ್ದೀನಿ. ಅದು ಕುಯ್ಕೊಂಡು ತಿಂದೆ ಇಲ್ಲ, ಹಂಗೆ ಇಟ್ಟಿದ್ದೀನಿ, ತಿನ್ನಬೇಕು. ತುಂಬ ಟೇಸ್ಟಿಗಿರುತ್ತೆ. ಸಣ್ಣ ಹಣ್ಣುಗಳೆಲ್ಲ ತುಂಬ ರುಚಿ ಇರುತ್ತೆ, ನನಗೆ ಅದಿಷ್ಟ. ಮತ್ತು ಒಂದು ನಮ್ಮ ಗಿಡದಲ್ಲಿ ದಾಸವಾಳ ತುಂಬ ಬಿಡ್ತಿದ್ದು, ಯಾಕೋ ಈಗ ಕಮ್ಮಿ ಹೋಗಿದೆ. ರೆಡ್ ಕಲರ್ ನಂಗೆ ಫೇವ್ರೇಟ್, ತುಂಬ ಇಷ್ಟ. ಇದಾಗಿತ್ತು. ತಿನ್ನು. ಆಮೇಲೆ ಯಾರು ಇಳಿವಾಗ್ಲೂ ತುಕ್ ನಿಂತ್ಕೊತಾನೆ. ಅವ್ರು ಹೋಯ್ತಾ ಇದ್ದಂಗೆ ಅವ್ನು ಹೂ ಮಾಡ್ಬಿಡ್ತಾನೆ ಕಣೆ. ಇದು ಮಾಡ್ತೀನಿ ನಾನು 2 ದಿವಸ ನೋಡ್ತೀನಿ. ಇಳಿವಾಗಲ್ಲ ಕಂಬಿಗಳ
ಊಟ ಚೆನ್ನಾಗಿ ಮಾಡ್ದು. ಚಿತ್ರಾನ್ನ ಅದೇನು ಕೇಳ್ಕೊಂಡಿದ್ದ ಅವನು, ಮಸಾಲ ಚಿತ್ರಾನ್ನ ಅಂತ. ಅಲ್ಲಿ ಅವ್ರ ಅಪ್ಪನ ಕರಿಯಿಂದೆ ಕರೆದು ಬಂದ್ಬಿಟ್ಟವೆ. ಆಗ್ತ ಕಣ ಬಿಡು ಊಟನ. ಚಿಕನ್ ಚೆನ್ನಾಗಿ ತಿಂದು 2 ತಿಂದು. ಹಾಂ ಅದಲ್ಲದೆ ಅದಕ್ಕೊಂಚೂರು ಹಾಕ್ಬೇಕು. ಬಾ ಬಾಯ್. ಯಶು. ಸೊ ಫೈನಲಿ ಗೆಣಸುಕಾಯಲ್ಲಿ ಮಾಡಿದ್ದೆ ಫ್ರೆಂಡ್, ತುಂಬ ಟೇಸ್ಟಿಯಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ತೀನಿ. ಇದನ್ನು ವಿಡಿಯೋನ ಈ ಗೆಣಸುಕಾಯಲ್ಲಿ ನಾವು ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಕಾಯಲಿಗೆ ಏನು ಅಂದರೆ ನಿಮಗೆ ನೋಡಿದ್ರೆ ಖಂಡಿತ ಈ ವಿಡಿಯೋನ ನಿಜವಾಗೂ ಮೆಸೇಜ್ ಹಾಕಿ ಕಮೆಂಟ್ ಮಾಡಿ, ಖಂಡಿತ ಮಾಡಿ ತೋರಿಸ್ತೀನಿ ಯಾವ ರೀತಿ ಇರ್ತಾ ಅಂತ, ನಾವು ಯಾವ ಥರ ಮಾಡ್ತೀವಿ ಅಂತ. ನನಗೂ ಹೊಟ್ಟೆ ಹಸಿದಿತ್ತು ತೋಟದಿಂದ ಬಂದು. ಸೊ ಆಮೇಲೆ ತೋಟಕ್ಕೆ ಹೋಗಿ ತೋಟದಿಂದ ಬಂದು ಗೆಣಸುಕಾಯಿನ ತಿಂದು ಅಡುಗೆ ಮಾಡಿ ಸಾಯಂಕಾಲ ಮಾಮೂಲಿ ಮತ್ತೆ ತೋಟಕ್ಕೆ ನಮ್ಮ ದಿನದ ರೊಟ್ಟಿನ್ಗೆ ಹೋದೆ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋ ಮುಗೀತು.